ಒಂದೇ ದಿನ ಎರಡೆರಡು ಪಾರ್ಸಲ್ ಬಂದ್ಬಿಡೋದಾ? ಯಪ್ಪಾ! ನಮ್ಮದೊಂದು ಫಂಕ್ಷನ್ ಇತ್ತು ಅಂತ ಹೇಳಿಬಿಟ್ಟು ಒಂದು ಸ್ಯಾರಿನ ಒಂದು ಪೇಜಿಂದ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದೆ. ಅದು ಪಾರ್ಸಲ್ ಕೂಡ ಇವತ್ತು ಬಂದಿತ್ತು. ಸೊ ನನ್ನ ಫೇವ್ರೆಟ್ ಕಲರ್ ಕಾಂಬಿನೇಷನಲ್ಲಿ ಬಾಟಲ್ ಗ್ರೀನ್ ಆ್ಯಂಡ್ ಪಿಂಕ್ ಕಾಂಬಿನೇಷನ್ ಸಖತ್ತಾಗಿದೆ ಕ್ವಾಲಿಟಿ ಮಾತ್ರ. ಸೊ ಸ್ಯಾರಿ ನಾನು ಸ್ಟಿಚ್ ಮಾಡಿ ವೇರ್ ಮಾಡಿ ಯಾವ ಪೇಜಿಂದ ತರಿಸ್ಕೊಂಡೆ ಅಂತ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇವತ್ತೊಂದು ಪ್ರಮೋಷನ್ ಶೂಟ್ ಇತ್ತು ಅಂತ ಹೇಳ್ಬಿಟ್ಟು ನಾವು ರೆಡಿಯಾಗಿ ಹೋಗ್ತಾ ಇದ್ದೀವಿ. ಸೊ ಆನ್ ದಿ ವೇ ನನ್ನ ಕಸಿನ್ ಕೂಡ ಬರ್ತಾಳೆ, ಅವಳನ್ನೂ ಕರ್ಕೊಂಡು ಹೋಗ್ತೀವಿ. ನೆನೆ ಶೂಟಿಂಗ್ ಹೋಗಿದ್ದಾಗ ಹೇರ್ ಸ್ಟೈಲ್ ಮಾಡ್ತಾರಲ್ಲ, ಅವ್ರದ್ದು ತೋಟ ಇದೆ ಅಂತ ಊರಿಂದ ಮ್ಯಾಂಗೋ ತೊಗೊಂಬಂದು ಎಲ್ಲ ಆರ್ಟಿಸ್ಟ್ಗೂ ಕೊಟ್ಟಿದ್ರು. ಸೊ ಸಖತ್ತಾಗಿತ್ತು ಟೇಸ್ಟು ತೋತಾಪರಿ. ಉಪ್ಪು ಖಾರ ಹಾಕ್ಕೊಂಡು ಪೀಸ್ ಮಾಡ್ಕೊಂಡು ಒಂದು ಬಾಕ್ಸಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ತೊಗೊಂಬಂದಿದ್ದೆ. ಸ್ವಲ್ಪ ಕೂಡ ಹುಳಿ ಇರಲಿಲ್ಲ, ಸಖತ್ತಾಗಿತ್ತು. ನಾವು ಹೋಗಿದ್ದು ಮೊಬೈಲ್ ಅಂಗಡಿ ಪ್ರಮೋಷನ್ಗೆ. ಸೊ ಇನ್ನು ಪ್ರಮೋಷನ್ ಎಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದು ಪಾರ್ಕ್ಗೆ. ಆನ್ ದಿ ವೇ ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋಗಿದ್ವಿ. ಪಾರ್ಕ್ ತುಂಬಾ ಚೆನ್ನಾಗಿತ್ತು. ಸೊ ಹಾಗಾಗಿ ಒಂದು ವಿಸಿಟ್ ಕೊಡೋಣ ಅಂತ ಹೇಳ್ಬಿಟ್ಟು ಹಸ್ಬೆಂಡ್ಗೆ ರಿಕ್ವೆಸ್ಟ್ ಮಾಡಿ ಕರ್ಕೊಂಬಂದ್ವಿ. ಬರಲ್ಲ ಅಂತ ಬೈಕೊಂಡು ಬಂದರು. ಸೊ ಏನು ಸಖತ್ತಾಗಿದೆ ನೋಡಿ ಗೈಸ್ ವ್ಯೂ. ನನಗಂತೂ ತುಂಬ ಇಷ್ಟ ಆಯಿತು. ಬಿಸಿಲು ಇರಲಿಲ್ಲ, ಮೋಡ ಮೋಡ ಇತ್ತು. ಇನ್ನು ಅಪ್ಪ ಮಗಳು ಆಟ ಆಡಿದ್ರು ಸ್ವಲ್ಪ ಹೊತ್ತು. ಸೊ ಅಲ್ಲಿಂದ ಮನೆಗೆ ಬಂದ್ವಿ. ನಾವು ಮನೆಗೆ ಬರೋಷ್ಟರಲ್ಲಿ ಒಂದು ಪಾರ್ಸಲ್ ಕೂಡ ಬಂದಿತ್ತು. ಸೊ ನಾಳೆ ಬರುತ್ತೆ ಅಂದ್ಕೊಂಡೆ, ಇವತ್ತೇ ಬಂದಿತ್ತು. ಏನಪ್ಪ ಆ ಪಾರ್ಸಲ್ ಅಂತ ಹೇಳಿದ್ರೆ ಗೋಡಂಬಿ. ನಾನು ಪ್ರತಿ ತಿಂಗಳು ಗೋಡಂಬಿನ ಇಲ್ಲಿಂದನೇ ತರಿಸೋದು. ತುಂಬ ಚೆನ್ನಾಗಿರುತ್ತೆ, ಫ್ರೆಶ್ಶಾಗಿ ಅಲ್ಲೇ ಮಾಡಿ ಪ್ಯಾಕ್ ಮಾಡೋ ಅಂಥದ್ದು. ಸೊ ನಿಮಗೂ ಬೇಕು ಅಂತ ಹೇಳಿದ್ರೆ ಡೀಟೇಲ್ಸ್ನ ಖಂಡಿತ ಕಮೆಂಟ್ ಮಾಡಿ, ನಾನು ಶೇರ್ ಮಾಡ್ತೀನಿ. ಸೊ ಪ್ಲೀಸ್ ಫಾಲೋ ಮಾಡಿಕೊಂಡು ಲೈಕ್ ಮಾಡಿ.